ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನವೀನ್ ಆ್ಯಂಡ್ ಇವತ್ತು ನಮ್ಮ AJD ಸ್ಕೂಲ್ ಆಫ್ ಡ್ಯಾನ್ಸ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ನಲ್ಲಿ ನಾವು ನಮ್ಮ ಲಾಸ್ಟ್ ಡೇ ಆಫ್ ಸಮ್ಮರ್ ಕ್ಯಾಂಪ್ ಇವೆಂಟ್ನ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಫುಲ್ ರೆಡಿಯಾಗಿ ಬಂದಿದ್ದಾರೆ. ಸೊ ಫಸ್ಟ್ಲಿ ನಮ್ಮ ಕ್ಯಾಂಪ್ ಬಗ್ಗೆ ಹೇಳೋಣ ಬನ್ನಿ. ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು 1st of April ಆ್ಯಂಡ್ ಎಂಡ್ ಆಗಿದ್ದು 24th of April ಆ್ಯಂಡ್ 25th ಇಸ್ ದಿ ಫೈನಲ್ ಡೇ ಆ್ಯಂಡ್ ಪರ್ಫಾರ್ಮೆನ್ಸ್ ಡೇ. ಅಪಾರ್ಟ್ ಫ್ರಮ್ ಸ್ಯಾಟರ್ಡೇ ಸಂಡೇ ನಮಗೆ ಸಿಕ್ಕಿದ್ದು 18 ಡೇಸ್ ಇದರಲ್ಲಿ ಕೀಬೋರ್ಡ್, ಗಿಟಾರ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಡ್ರಾಮಾ, ಡ್ಯಾನ್ಸ್ ಆ್ಯಂಡ್ ಗೇಮ್ಸ್ ಅಂತ ವಿ ಹ್ಯಾಡ್ ಪ್ಲ್ಯಾನ್. ಸೊ ಟೋಟಲಿ 9 sessions ಆಫ್ ಕೀಬೋರ್ಡ್ ಆ್ಯಂಡ್ ಗಿಟಾರ್, 7 sessions ಆಫ್ ಡ್ರಾಮಾ, 9 sessions ಆಫ್ ಡ್ಯಾನ್ಸ್, 6 ಡ್ರಾಯಿಂಗ್ಸ್ ಆ್ಯಂಡ್ 1 sketch pen ಆರ್ಟ್, 2 ಕಲರ್ ಪೇಂಟಿಂಗ್ಸ್ ಆ್ಯಂಡ್ 1 ಗ್ಲಾಸ್ ಪೇಂಟಿಂಗ್ಸ್, 5 ಕ್ರಾಫ್ಟ್ಸ್, ರಿಮೈನಿಂಗ್ ಟೈಮ್ನಲ್ಲಿ ಗೇಮ್ಸ್ ಆ್ಯಂಡ್ 18 ಡೇಸ್ ಆಫ್ ಅವರ್ ಟೀಚರ್ ಟ್ರೈನಿಂಗ್ಸ್ ಆ್ಯಂಡ್ 18 ಡೇಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್. ಹೇಗಿತ್ತು ಅಂತ ನೀವೆಲ್ಲ ನಮ್ಮ ಡೈಲಿ ವ್ಲಾಗ್ನಲ್ಲಿ ನೋಡಿರ್ತೀರಾ. ಇವಾಗ ಪರ್ಫಾರ್ಮೆನ್ಸ್ ಡೇ. ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಆ್ಯಂಡ್ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ನೋಡ್ಕೊಂಡು ಬರೋಣ. Say hi everyone. ಎಲ್ಲ ಪ್ರೆಸೆಂಟ್ ಇದ್ದೀರಾ? ಏನಕ್ಕೆಲ್ಲ ಇಲ್ಲಿ ಬಂದಿರೋದು ಇವತ್ತು? ಫಾರ್ ಆನ್ ಇವೆಂಟ್. ಏನ್ ಇವೆಂಟ್ ಇವತ್ತು? ಏನ್ ಇವೆಂಟ್ ಇವತ್ತೇನ್ ಇವೆಂಟು? ಹೇಳಿ, ಏನ್ ಇವೆಂಟ್ ಇವತ್ತು? ಸಮ್ಮರ್ ಕ್ಯಾಂಪ್. ಓಕೆ 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 ವೇಟ್. ಹಲೋ, ಏನೇನ್? ಎಸ್, ಏನ್ ಪ್ಲೇ ಮಾಡ್ತಿದ್ರ ಇವತ್ತು? ಗಿಟಾರ್. ವಾವ್, ಗಿಟಾರ್, ಡ್ಯಾನ್ಸ್, ಡ್ರಾಮಾ ಎಲ್ಲಾನು ತಾನೆ? ಮತ್ತೆ ಬರೀ ಗಿಟಾರ್ ಹೇಳ್ತಾ ಇದ್ರೆ ಎವ್ರಿಥಿಂಗ್ ರೈಟ್? ಎಲ್ಲರೂ ಓಕೆ 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 ಸ್ಟಾಪ್. ಹೇಮಂತ್, ನೀ ಏನ್ ಮಾಡ್ತಿರೋದು? ಕೀಬೋರ್ಡ್ ಅಲ್ಲಿ ಯಾವ ಸಾಂಗ್ ಅಂತ ಹೇಳು. ವಾವ್. ನೀನು? ವೆರಿ ಗುಡ್. ನೀನು? ಓ ವಾವ್, ಲಂಡನ್ ಬ್ರಿಡ್ಜ್ ಜಾಸ್ತಿ. ನೀನು ಯಾವ? ಟ್ವಿಂಕಲ್. ನೀನ್ ತನ್ವಿಕಾನೇ ಪ್ಲೇ ಮಾಡ್ತೀಯಾ? ಹಣ ಬಂದ ನೀನು? ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಹ್ಯಾಪಿ ಬರ್ಡೇ. ನೀನು? ಲಂಡನ್ ಬ್ರಿಡ್ಜ್. ನೀನು? ಆಯ್ತಲ್ಲ. ನಾನು ಮೇರಿ ಹಾಡಲ್ಲಿ ಇಟ್ಟಲ್ಲ. ವೆರಿ ಗುಡ್. ವೇಟ್. ಗಿಟಾರ್ ಅಲ್ಲಿ ಟ್ವಿಂಕಲ್. ಗುಡ್. ಲಂಡನ್ ಬ್ರಿಡ್ಜ್. ಗಿಟಾರ್ ವರಾಹರು. ವಾವ್, ಸೂಪರ್. ನೀನು? ನಾಳೆ ಹೇಳು. ಮೇರಿ ಹಾಡಲ್ಲಿ ಗುಡ್. ಓಕೆ, ನೀನು? ಗಿಟಾರಲ್ಲಿ ಟ್ವಿಂಕಲ್. ಗುಡ್. ಎಸ್. ಅರ್ಜುನ್ ಬಿಲಿವರ್. ಎಸ್. ನೀನು? ವೆರಿ ಗುಡ್. ನೀನು? ಎಸ್. ಹಲೋ ಸರ್, ನೀವೇನ್ ಪ್ಲೇ ಮಾಡ್ತಿದ್ದೀರಾ? ನಾನೇನು ಮಾಡ್ತಾ ಇಲ್ಲ, ಮಾಡಿಸ್ತಾ ಇದ್ದೀರಾ? ಎಲ್ಲರೂ ಏನ್ ಮಾಡ್ತಾರ ಗೊತ್ತಿಲ್ಲ. ನಾನು ಎಕ್ಸೈಟ್ ಆಗಿದ್ದೀನಿ. ಅದೇ ಭಯ. ಅವ್ರಿಗಿಂತ ಜಾಸ್ತಿ ಭಯ ನನಗಿದೆ. ನೋಡೋಣ ಹೆಂಗಾಗುತ್ತೆ. ಏನಿಲ್ಲ, ಎಲ್ಲ ಮಕ್ಳ ಮೇಲೆ ನಂಬಿಕೆ ಇದೆ. ಎಲ್ಲ ಚೆನ್ನಾಗಿ ಮಾಡ್ತೀರಾ ತಾನೆ? ಭಯ ಪಡ್ಬೇಡಿ. ಶೋರ್ ಇದೀನಿ, ಪಕ್ಕ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿ. ಓಕೆ. ಹಲೋ ಸ್ಯಾಮ್. ಹೇಗಿದ್ದೀರಾ? ಫೈನ್. ಎಸ್. ನಮ್ಮ ಕ್ಲಾಸ್ ಬಗ್ಗೆ ಹೇಳಿ. ನಿಮ್ಗೆ ಏನು ಅನಿಸ್ತಾ ಇದೆ? ಇವತ್ತು ಪ್ರೋಗ್ರಾಮ್ ಇದೆ. ನಿಮ್ಗೆ ಏನು ಅನಿಸ್ತಿದೆ? ನಾನು ಎಕ್ಸೈಟೆಡ್ ಆಗಿದ್ದೀನಿ. ಬರೀ ಅವ್ರದ್ದು ಗಿಟಾರ್, ಕೀಬೋರ್ಡ್ ಮಾತ್ರ ನೋಡಿದ್ದೆ ಮುಂಚೆ. ಇವಾಗ ಡ್ಯಾನ್ಸು, ಅವ್ರು ಏನೇನು ಡ್ರಾಯಿಂಗ್ ಮಾಡಿದ್ದಾರೆ, ಮತ್ತು ನಾಟಕ, ಡ್ರಾಮಾ ಬೇರೆ ಇದೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ಪೇರೆಂಟ್ಸ್ ಕೂಡ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ರಿಯಾಕ್ಷನ್ ಹೇಗಿದೆ ಅಂತ ವೇಟ್ ಮಾಡ್ತಾರೆ. ಹೋಸ್ಟ್ ನೀವೇ ಎವ್ರಿ ಇಯರ್. ಬಾರೋ ಬಾರೋ ಗಣಪ್ಪ, ಶಿವಪ್ಪನ ಮಗ ನೀನಪ್ಪ, ಡೊಳ್ಳು ಹೊಟ್ಟೆ ಯಾಕಪ್ಪ, ಸಣ್ಣ ಕಣ್ಣು ಬಿಡಪ್ಪ, ಇಲ್ಲಿ ಸವಾರಿ ಮಾಡಪ್ಪ, ಹಾವು ಬಂತು ನೋಡಪ್ಪ, ಇಲ್ಲಿ ಸವಾರಿ ಮಾಡಪ್ಪ, ಹಾವು ಬಂತು ನೋಡಪ್ಪ, ನೋಡಿದ ದರಿ ಇಲಿಯಪ್ಪ, ಉರಳಿ ಬಿದ್ದೆ ಯಾಕಪ್ಪ, ನೋಡಿದ ದರಿ ಇಲಿಯಪ್ಪ, ಉರಳಿ ಬಿದ್ದೆ ಯಾಕಪ್ಪ, ಬಾರೋ ಬಾರೋ ಗಣಪ್ಪ, ಶಿವಪ್ಪನ ಮಗ ನೀನಪ್ಪ,
ಡೊಳ್ಳು ಹೊಟ್ಟೆ ಯಾಕಪ್ಪ ಸಣ್ಣ ಕಣ್ಣು ಬಿಡಪ್ಪ. ಹೋಗು ಇರೋ ಹತ್ರ ಹೋಗ್ಬೇಕು ಹೋಗು. ಗುಡ್ ಓಕೆ ಯಾವ ಸಾಂಗ್ ಅದು ಅವರು ಕೇಳ್ತಿದ್ದಾರೆ ಗುಡ್ Good. Thank you.
ಗುಡ್
Good. Good. Okay. Good. Thank you. Good. ಯಾವ ಸಾಂಗ್ ಇದೆ? Good. 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 Thank you. देखो न मुझको यूं है, जादू तुम्हारी नज़र का
Okay, good. 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 Thank you. ಇನ್ನೂ ಬಾದ ಸ್ವಲ್ಪ ರಾಶುಲ್ ಸುಧನ್ವಾ ಹಾಂ ಸಾಕು ಮಿಡಲಲ್ಲಿ ಲೇ जादू तुम्हारी नजर का बेचैनी कितनी
ಇಲ್ಲಿಂದ ಮಾಡಿ. Reverse, ಇಲ್ಲಿಂದ. Happy birthday. ಮನುಷ್ಯ ತನ್ನ ಸ್ವಾರ್ಥ ದುರಾಸೆಗೆ ಆಧುನಿಕತೆ ಎಂಬ ಹೆಸರಿನಲ್ಲಿ ಅನ್ನ ಕೊಡುವ ಫಲವತ್ತಾದ ಭೂಮಿಯನ್ನು ನಾಶ ಮಾಡಲೇ ಇದ್ದಾನೆ. ಇದರಿಂದ ಭೂಮಿಯನ್ನು ನಂಬಿಕೊಂಡಿರುವ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಯಾಕ್ ಪ್ರಹ್ಲಾದ, ಏನಾಯ್ತು? 3 ವರ್ಷದಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಯೋಚನೆ ಮಾಡ್ಬೇಡ ಮಲ್ಲಯ್ಯ. ನಾವ್ ನಂಬಿರೋ ಭೂಮಿ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಬಾ. ಈ ಹಬ್ಬ ನೋಡಿದ್ರೆ ಖಾಲಿ ಜಮೀನಲ್ಲಿ ಒಬ್ಬನೇ ಕೂತಿದ್ದಾನೆ. ಇಲ್ಲೆಲ್ಲಾದ್ರೂ ಹೆಣ್ಣು ಸಿಗತ್ತಾ? ಇದೆ. ಬೇಗ ಹೋಗ್ಬೇಕು, ಮನೆ ಸೇರ್ಕೊಳ್ಳಿ. ತುಂಬಾ ಜಾಸ್ತಿ. ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ. 3-4 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ರೈತರು ಸಾಯ್ತಿದ್ದಾರೆ. ಆದರೂ ಸ್ವಲ್ಪ ಗಮನ ಕೊಡ್ತಿಲ್ಲ ಈ ಸರ್ಕಾರದವರು. ಈ ಪಕ್ಷದವರ ಆ ಪಕ್ಷದವ್ರನ್ನ, ಆ ಪಕ್ಷದವ್ರು ಈ ಪಕ್ಷದವ್ರನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ದೊಡ್ಡ ಡೀಲಿಂಗ್ ಮಾಡೋದೇ ಒಂದು ದೇಶದ ಅಭಿವೃದ್ಧಿ ಅನ್ಕೊಂಡಿದ್ದಾರೆ. ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದರೆ ನಾನು ಈ ರಾಜ್ಯ ಚಳುವಳಿಯ ನಾಯಕನೇ ಅಲ್ಲ. ಅಪ್ಪ ಮುಗಿದ್ ಮಾತನ್ನ ಕಣಡ, ಈ ಹೋರಾಟಗಾರನೇ ಅಲ್ಲ. ಹೆಂಗಾಯ್ತಮ್ಮ ಹೀಗೆ? ಸಾರಿ ಕಣಡ. ಹೋರಾಟಕ್ಕೆ ಇನ್ನೊಂದು ಹೆಸರೇ ನೀನೇ ಅಂದೆ. ಬಾದಾರಿಗೆ ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬೇಕೋ ಅಷ್ಟು ಬಾಚಿಕೆ ಬಿಡ್ಬೇಕು. ಇವತ್ತು ರಾತ್ರಿನೇ ನಾನು 3 ಕಾರು, ನಿನ್ನ 2 ಕಾರು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಸ್ಟ್ರೈಕ್ ಶುರು ಮಾಡೋಣ. ಒಳ್ಳೆ ಐಡಿಯಾ ಕಣಡ. ಹಾಗಂತ ಈ ರೈತರುಗಳನ್ನ ನನ್ನ ಕಾರಿಗೆ ಹತ್ತಿಸಿಕೊಳ್ಳೋದು ಬೇಡ. ಬರಬೇಕು ಕಣ್ಣ. ಅವ್ರಿದ್ರೆ ತಾನೇ
ಮತ್ತೊಂದ್ಸರಿ ಮಾತಾಡಿದ್ರೆ ನಾನು ಕ್ಲಾಸಿಂದ ಆಚೆ ಹಾಕ್ತೀನಿ. ನಿಮ್ಮಮ್ಮ ಏನ್ ಮಾಡ್ತಾರೆ? ನಿಮ್ಮಮ್ಮ ಏನ್ ಮಾಡ್ತಾರೆ? ನನ್ನಮ್ಮ ಅಡುಗೆ ಮಾಡ್ತಾರೆ. ನನ್ನಮ್ಮ ಯೂಟ್ಯೂಬ್ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸರ್ ಪ್ರಣವ್ ಆಬ್ಸೆಂಟ್ ಆಗ್ತಾ ಇದೆ. ಯಾಕೆ ಅವನಿಗೆ ಏನಾಯ್ತು? ಯಾಕಂದ್ರೆ ಐಸ್ ಕ್ರೀಮ್ ತಿನ್ನಕ್ ಹೋದ. ಏನಾಯ್ತು? ಕುತ್ಕೋ. ನಿನಗೊಂದು ಕ್ವಶನ್ ಕೇಳ. ಕೃತಿ, ನಿನಗೊಂದು ಕ್ವಶನ್ ಕೇಳ. ನೀನು ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ಸರ್ ನಾನು ವೈಫೈ ಆಗ್ಬೇಕು ಅನ್ಕೊಂಡಿದ್ದೆ. ಎಲ್ರಿಗೂ ಕನೆಕ್ಷನ್ ಆಗ್ಬೋದಾ? ನೀವು ವೈಫೈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ಆಚೆನೆ ಬಂದಿಲ್ಲ. ಏನ್ ಕಲಿತೀರೋ ಏನೋ ಬರ. ಓ ಮಲ್ಲಣ್ಣ, ಅದೃಷ್ಟ ಅಂದ್ರೆ ನೀವೇ ನೋಡು. ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ. ಓ ಇವನೇ ಸರ್ ಮಲ್ಲಣ್ಣ. ನಮಸ್ಕಾರ ಸರ್. ಗಿಫ್ಟ್ ಫ್ಯಾಕ್ಟರಿ ಆರಂಭಕ್ಕೆ ಎಲ್ಲಾ ಜಮೀನು ಖರೀದಿ ಮಾಡಿದ್ವಿ. ಇರೋದು ಒಂದೇ ಬಾಕಿ ಇರೋದು. ನಿಮ್ಗೆ ನನ್ ಭೂಮಿನೇ ಯಾಕಬೇಕು? ನಿಮ್ ಭೂಮಿ ವಿದ್ಯುತ್ ಉತ್ಪಾದನೆಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ರಾಜ್ಯಕ್ಕೆ ಕಳಿಸ್ತೀವಿ. ಏನೋ ನಿನ್ನ ಭೂಮಿ ಕೊಟ್ಟರೆ ಮುಂದೆ ಕೆಲಸ ಸಿಗುತ್ತೆ. ನೀವೇನೋ ಕೈ ತುಂಬ ಕಾಸು ಕೊಡ್ತೀನಿ ಅಂತ ಆಸೆ ತೋರಿಸ್ತೀವಿ. ಆಮೇಲೆ ಜುಮ್ ಅಂತ ಕಾರಿನಲ್ಲಿ ಬೆಂಗಳೂರು ಕೊಟ್ಟೋಗ್ಬಿಡ್ತೀವಿ. ನೀವೇನೋ ಫ್ಯಾಕ್ಟ್ರಿ ಆರಂಭ ಮಾಡಿ ಅದರಿಂದ ಮುಂದೆ ಬರೋ ಹೊಗೆ ಕಲುಷಿತ ನೀರಿನಿಂದ ನಮಗೆಲ್ಲ ಕಾಯಿಲೆ ಹಬ್ಬಿಸ್ತೀವಿ. ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಈ ಭೂಮಿ ತಾಯಿನ ಹೊಟ್ಟೆ ತುಂಬ ಅನ್ನ, ಕೈ ತುಂಬ ಕಾಸು ಕೊಡ್ತಾಳೆ. ಅಂಥದ್ರಲ್ಲಿ ಇಂಥ ಬೆಳೆ ಕೊಡೋ ಭೂಮಿಗೆ ಎಷ್ಟು ಬರಲ್ಲ? ನೋಡು ಮೇಡಮ್, ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡಬೇಡ. ಇಲ್ಲ ಸರ್, ನೋಡಿ ಅದೇ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಮ್ಮ ಜಮೀನು ಬೇಕಷ್ಟೇ. ನನ್ನ ಮಾತು ಕೇಳಿ ಸರ್. ಪ್ಲೀಸ್ ಸರ್, ಈ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಅಡ್ಜಸ್ಟ್ ಮಾಡ್ತೀನಿ. ನಮ್ಮೂರಿಗೆ ಕೃಷಿ ಅಧಿಕಾರಿಗಳು ಬರ್ತಾರಂತೆ. ನಾವೆಲ್ಲರೂ ನಮ್ಮ ಊರಿನ ದೇವಸ್ಥಾನ ಮುಂದೆ ಸೇರ್ಬೇಕಂತೆ. ಕೇಳ್ರಪ್ಪು ಕೇಳಿ. ರೈತ ಬಂಧುಗಳೇ, ನಾವು ಈ ದಿನ ಕೃಷಿ ಇಲಾಖೆಯಿಂದ ನಿಮ್ಮ ಹಳ್ಳಿಗೆ ಬಂದಿದ್ದೇವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಸೌಲಭ್ಯಗಳನ್ನು ಒದಗಿಸುತ್ತಿವೆ. ಈ ಎಲ್ಲ ಸೌಲಭ್ಯಗಳನ್ನು ನೀವು ಉಪಯೋಗಿಸಿಕೊಳ್ಳಬೇಕು. ಇಷ್ಟೊಂದು ಸೌಲಭ್ಯ
ಹಾಗೆ ಎಲ್ಲರ ಪರ್ಫಾರ್ಮೆನ್ಸ್ ಮುಗೀತು. ಸೊ ಎಲ್ಲ ಮಕ್ಳಿಗೂ ಸರ್ಟಿಫಿಕೇಟ್ಸ್ ಜೊತೆ ಅವ್ರು ಮಾಡಿರೋ ಡ್ರಾಯಿಂಗ್ ಬುಕ್ಸ್ ನ ಕೊಟ್ಟು ನಮ್ಮ ಈ ಕ್ಯಾಂಪ್ ಗ್ರೂಪ್ ಫೋಟೋನ ಗಿಫ್ಟ್ ಆಗಿ ಕೊಟ್ಟು ಒಂದು ಗ್ರೂಪ್ ಫೋಟೋ ಕೂಡ ತಗೊಂಡ್ವಿ. ಹೇಗಿತ್ತು ಅಂತ ನೀವೇ ನೋಡ್ಕೊಂಡು ಬನ್ನಿ. ಇವಾಗ ನಮ್ಮ ಪೇರೆಂಟ್ಸ್ ಹತ್ರ ಕ್ಯಾಂಪ್ ಹೇಗಿತ್ತು ಅಂತ ಒಂದು ಸ್ಮಾಲ್ ರಿವ್ಯೂಸ್ ತಗೊಳ್ಳೋಣ ಬನ್ನಿ. ಕರೆಕ್ಟ್. ಅವನು ಅದೇ ಲೈಕ್ ಫಸ್ಟ್ ಸ್ಟೇಜ್ ಎಲ್ಲ ಇರ್ತಿತ್ತು. ನಾವು ಬಿಕಮ್ ಸೋ ಬೋಲ್ಡ್ ಲೈಕ್ ವಿ ಹ್ಯಾವ್ ಟು ಜಸ್ಟ್ ಟೆಲ್ ಹಿಮ್ ಓಕೆ ದಿಸ್ ಇಸ್ ನಾಟ್ ದ ವೇ ಯು ಹ್ಯಾವ್ ಟು ಸ್ಪೀಕ್ ಟು ಎವ್ರಿವನ್. ಯೆಸ್ ಆಕ್ಚುಲಿ ಅಂದ್ರೆ ಎಲ್ಲ ಗೇಮ್ಸ್ ಓಲ್ಡ್ ಗೇಮ್ಸ್ ಅದೆಲ್ಲ ಚೆನ್ನಾಗಿ ಕಲ್ತಿದ್ದಾನೆ. ಎಸ್ಪೆಷಲಿ ಅವನು ಡ್ರಾಯಿಂಗು ಅದು ಎಲ್ಲ ಇದು ಮಾಡ್ತಾರೆ. ನಾವು ಅದೇ ಕೀಬೋರ್ಡ್ ಇಸ್ ಚೆನ್ನಾಗಿ ಲಾಸ್ಟ್ ಟೈಮ್ ಮಾಡಿರೋದು ಅಷ್ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವಳು ಒಂದು ಕಡೆ ಕೂರ್ಸೋದೇ ಕಷ್ಟ, ಮಾಡ್ತಾನೆ ಇರಬೇಕು ಅಂತ ಇಷ್ಟಪಡ್ತಾಳೆ. ಇಲ್ಲಿ ಬಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲ್ತಿದ್ದಾಳೆ. ಡ್ಯಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಡ್ಯಾನ್ಸ್ ಕಲ್ತಿದ್ದಾಳೆ. ಆಮೇಲೆ ಡ್ರಾಮಾದಲ್ಲಿ ಕೆಲವು ಡೈಲಾಗ್ಸ್ ಕೂಡ ಹೇಳ್ತಾಳೆ. ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು. ಸೂಪರ್, ವೆರಿ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸ್. ನೋಡಿ ಒಳ್ಳೆ ಪ್ಲಾಟ್ಫಾರ್ಮ್ಸ್ ಇದೆ, ಎಲ್ಲ ಅಟ್ ಎ ಟೈಮ್ ಒಂದೇ ಪ್ಲೇಸಲ್ಲಿ ಸಿಗ್ತಾ ಇದೆ ಅವಳಿಗೆ. ವೆರಿ ಗುಡ್. ಈ ಚಿಕ್ಕ ಏಜಲ್ಲಿ ಎಲ್ಲ ಒಂದೇ ಕಡೆ ಸಿಗ್ತಾ ಇರೋದು ಇಸ್ ವೆರಿ ಹ್ಯಾಪಿ ಆ್ಯಂಡ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. Everyone has smiling face to everyone will welcome very well. Thank you. God, all the best for all the team members. Thank you so much, ma'am. Thank you. Hello, sir. Yes, sir. ಎರಡನೇ ವರ್ಷ ಹೌದು, ಸೆಕೆಂಡ್ ಅವ್ನು ಫುಲ್ ಎಂಗೇಜ್ ಆ್ಯಕ್ಚುಲಿ. ಇವ್ರಿಗೂ ಡ್ಯಾನ್ಸ್ ಕಲಿಸ್ಬಿಟ್ಟಿದ್ದಾನೆ. ಸೂಪರ್. ಇವಳು ಎಷ್ಟು ರಾವಣ, ನಾನು ಹೋಗ್ತೀನಿ ರಾವಣ ಕಲಿಸ್ತಾರೆ ಡ್ಯಾನ್ಸು. ಥ್ಯಾಂಕ್ ಯು. ಮತ್ತು ಆ ಡ್ರಾಯಿಂಗ್ ಅದೆಲ್ಲ ಬಂದು ಪ್ರಾಕ್ಟೀಸ್ ಮಾಡೋದು, ಇವಳಿಗೆ ಹೋಮ್ವರ್ಕ್ ಕೊಡೋದು. ಆಲ್ಮೋಸ್ಟ್ ಸಿ ಆಲ್ಸೋ ಕೈಂಡ್ ಆಫ್ ಸೆಕೆಂಡ್ ಸಮ್ಮರ್ ಕ್ಯಾಂಪ್ ಎಂಗೇಜ್ ಆಗಿದೆ. ಈಗಿನ ಕಾಲ ಮೊಬೈಲು ಅದು ಇದು ಹಿಡ್ಕೊಂಡು ಬರೀ ಟಿ ವಿ ಅದೇ ಇರ್ತಾರೆ, ಅದರಿಂದ ಇದು ಸ್ವಲ್ಪ ಎಂಗೇಜ್ ಆಗ್ತದೆ. ಬಟ್ ಬೇಗ ಮುಗ್ದೋಯ್ತು ಅಂತ ಫೀಲ್ ಆಗ್ತದೆ. ತಿಂಗಳು ಹೋಗಿದ್ದೆ ಗೊತ್ತಾಗ್ಲಿಲ್ಲ ಮಕ್ಕಳ ಜೊತೆ. ವೆರಿ ಕೇರ್ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಂ ಸರ್, ತುಂಬ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾಟಿ ಫೆಲ್ಲೋ ಸರ್, ಕಂಪ್ಲೀಟ್ಲಿ ನಾಟಿ ಅವನು. ಕರೆಕ್ಟ್, ಕಂಪ್ಲೀಟ್ ಆಕ್ಟಿವ್ ಫುಲ್ ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಬೇರೆ ಏನಾದರೂ ಹೇಳಿ. ಆ್ಯಕ್ಚುಲಿ ಸ್ಪೀಕಿಂಗ್ ನಮಗೆ ಪ್ರಯರ್ ಎಂಗೇಜ್ಮೆಂಟ್ ಅಂದರೆ 24ಕ್ಕೆ ಆಗುತ್ತೆ, 25 ಇಲ್ಲ ಅಂತ ಏನೋ ಕನ್ಫ್ಯೂಷನ್. ಸೊ ವಿ ಆರ್ ಸಪೋಸ್ ಟು ಟ್ರಾವೆಲ್ ಎಲ್ಲ ಪ್ಲಾನ್ ಮಾಡಿದ್ವಿ. ಅರೌಂಡ್ 25th ಅಂತ ಗೊತ್ತಾದ ತಕ್ಷಣ ವಿ ವರ್ ಸೇಯಿಂಗ್ ದಟ್ ವಿಲ್ ಸ್ಕಿಪ್ ಇಟ್. Somewhere being shy and then he did not express it. And then he became totally silent. ಆಮೇಲೆ ನಾವು ನೋಡ್ಬಿಟ್ಟು ಬೇಡ ಹೋಗೋಣ ಅಂತ. So it was heart-filling experience. Thank you so much, sir. 25-24 days, whatever you have taken, a great output. Oh, thank you. Probably the time is been given more. Fantastic outcome ಅಂತ ಅನ್ಬೋದು. Oh, super. Overall a great outcome. Thank you, sir. Good performing. Thank you so much, sir. Navneet parent, right? Sir. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕಲಿತೀನಿ. Okay. ಇಂಗ್ಲೀಷ್ ಹೋಗಲಿ. ಸೊ ಸ್ಟೇಜಲ್ಲಿ ಬಂದರೆ ಅವ್ರ ಹತ್ರ ಎಲ್ಲಾದರೂ ಡ್ಯಾನ್ಸ್ ಕಾಮನ್ ಎಲ್ಲ ಕಡೆ ಆಗ ಮಿಂಗಲ್ ಆಗುತ್ತೆ. ಶೈನೇಸ್ ಅಲ್ಲ ಜೋರಾಗಿ ಡ್ಯಾನ್ಸ್ ಆಡ್ತಾರೆ, ಆ ಥರ ಅಂದ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ಇಲ್ಲಿ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇದೆ. ವೈಫ್ ಇದು ಮಾಡಿ ನೋಡೋದು. ಸೊ ಅವಾಗ ಅನಿಸ್ತು ಲೈಕ್ ಇನ್ಕ್ಲೂಡಿಂಗ್ ಡ್ಯಾನ್ಸ್ ಬೇರೆ ಆ್ಯಕ್ಟಿವಿಟೀಸ್ ಇದೆ. ಯಾವುದಾದ್ರು ಆ್ಯಕ್ಟಿವಿಟೀಸಲ್ಲಿ ಯಾವುದಾದ್ರು ಇನ್ವಾಲ್ವ್ ಆಗ್ಬೋದಲ್ಲ.
ಕರೆಕ್ಟ್. ಸೊ ಒಂದರಲ್ಲೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಅವ್ರು ಯಾವುದಾದ್ರು ತುಂಬ ಲಾಭ. ಸೊ ಅದೊಂದು ಆಪರ್ಚುನಿಟಿ ಇದೆ ಇಲ್ಲಿ. ಸೊ ಯಾವುದಾದ್ರೂ ಡ್ಯಾನ್ಸ್ ಅಥವಾ ಈಗ ಡ್ರಾಮಾನ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಚೆನ್ನಾಗಿದೆ ಡ್ರಾಮಾ. ಸೊ ಡ್ರಾಮಾನು ಚೆನ್ನಾಗಿ ಬಂದಿತ್ತು. ಇಟ್ಸ್ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್. So one thing different here is like 5 different activities. So usually one group necessarily it's like one or two activities. So that's really acting they can explore more. Check what is it they can see as ಬಟ್ ನಮಗೋಳು ಚಿಕ್ಕವಳು ಅನಿಸ್ತಾನೆ ಇರಲಿಲ್ಲ ಸರ್. ಶಿ ಯೂಸ್ ಟು ಕಮ್ ಎಲ್ಲ ಜೊತೆಲೂ ಆಟ ಆಡ್ಕೊಂಡು ಚೆನ್ನಾಗಿರ್ತಾ ಇದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು. ಆಕ್ಚುಲಿ ಇದು ನಾನು 3rd ಸಮ್ಮರ್ ಕ್ಯಾಂಪ್ ಲಾಸ್ಟ್ 2 years ಬೇರೆ ಬೇರೆ ಟ್ರೈ ಮಾಡಿದ್ದೀನಿ. ಓಕೆ. ಫಾರ್ ದ ಫಸ್ಟ್ ಸಮ್ಮರ್ ಕ್ಯಾಂಪ್ ಒಂದು ದಿವಸನೂ ಆಟ ಮಾಡಿದೆ, ಖುಷಿ. ಲಾಸ್ಟ್ ಇಯರ್ ಎಲ್ಲ ಹೋಗಲ್ಲ ಅಂತ ಹೇಳ್ತಿದ್ದ. ಇಲ್ಲ ಹೋಗ್ಲಿ ಕಳಿಸ್ತಿದ್ದೆ, ತುಂಬಾ ಖುಷಿಯಾಗಿ ಹೋಗ್ತಿದ್ದ. ಎಬ್ಬಿಸಿದ ತಕ್ಷಣ ನಾನು ಸಮ್ಮರ್ ಕ್ಯಾಂಪ್ ಹೋಗ್ಬೇಕು. ಆಕ್ಚುಲಿ ನಾನು 3 years ಇಂದ 2.5 ಇರ್ತಾನ ಮಧ್ಯಾಹ್ನದವರೆಗೂ ಅದು ಆಗುತ್ತಾ ಸಮ್ಮರ್ ಕ್ಯಾಂಪ್ ಇರ್ತಾನ ಅನ್ನೋದು ಡೌಟ್ ಆಗ್ತಿತ್ತು. ಇಲ್ಲೇ ಜಾಯಿನ್ ಮಾಡ್ಬೇಕನ್ನೋದಿದ್ದು, ಬಟ್ ಅಷ್ಟೊಂದು ಹೇಗೆ ಅನಿಸ್ತಿದ್ದು. ನಂಗೆ ನಿಜವಾಗ್ಲೂ ಖುಷಿಯಾಗಿ ಇದನ್ನೆಲ್ಲ ಖುಷಿ ಇವಾಗ ತುಂಬಾ ಥ್ಯಾಂಕ್ಸ್, ತುಂಬಾ ಕೇರ್ ಮಾಡಿ ನೋಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಂಡಿಂಗ್ ತೇಜಸ್ ಮಂಡ್ಯದ ಎಸ್ ಮ್ಯಾಮ್. ಇಬ್ರು ಇಲ್ಲೇ ಹೋಗ್ಬೇಕಂತಿದ್ರು. ಈಗ ತೇಜಸ್ ಫಸ್ಟ್ ಟೈಮ್ ಡ್ರಾಮಾ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಅನ್ಸುತ್ತೆ. ಸ್ಟೇಜ್ ಫಿಯರ್ ಈಗಿಲ್ಲ ಅವ್ನಿಗೆ ಮೊದಲೇ ಥರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Your wish. This is Pranav 3rd year. Like Pranav mother. As usual last year ಹೇಳ್ದಂಗೆನೆ 10 o'clock ಇಂದ 2:30 ವರೆಗೂ ನನಗೆ ತಲೆನೋವು ಇರಲಿಲ್ಲ. ಯಾಕಂದ್ರೆ ಅವನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ. ಇಲ್ಲ ಮೊಬೈಲ್ ಬೇಕು, ಇಲ್ಲ ಟಿವಿ ಬೇಕು. ಎಷ್ಟು ಹೊಡೆದಿರ್ತಿದ್ನೋ ನನಗೆ ಒಂಥರ ತಲೆ ಕೆಟ್ಟೋಗ್ಬಿಟ್ಟಿರ್ತಿತ್ತು. ಬಟ್ ಅಂದ್ರೆ ಫುಲ್ 10 ಇಂದ 2:30 ತನಕನೂ ತುಂಬ ಚೆನ್ನಾಗಿ ಎಂಗೇಜ್ ಆಗಿ ಎಲ್ಲನೂ ಕಲ್ತ್ಕೊಂಡಿದ್ದಾನೆ. ಕಂಪೇರ್ ಟು ಲಾಸ್ಟ್ ಇಯರ್, ದಿಸ್ ಇಯರ್ ಸೊ ಇನ್ನ ಏನು ಗೊತ್ತಿಲ್ಲ. ಅದೇ ಡ್ರಾಮಾದೆಲ್ಲ ಡೈಲಾಗ್ಸ್ ಅವನಿಗೆ ಕೊಡಿ ಅಂತ ಹೇಳ್ತಾ ಇದ್ನಲ್ವಾ. ಆಕ್ಚುಲಿ ಚೆನ್ನಾಗೇ ಮಾತಾಡ್ದ. ಮನೆಯಲ್ಲಿ ಫುಲ್ ಅದು ಯಾವ್ದು ಏನೋ ಹೆಂಡತಿ ಮಕ್ಳಿಗೆ ಊಟ ಸಾಯ್ತಾ ಇದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ದ ಮನೆಯಲ್ಲಿ. ಸುಮ್ಮನೆ ಇರೋ ಒಂದು ಕೇಳ್ತಾನೆ ಇರಲಿಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವಾಗ ಚೆನ್ನಾಗಿ ಬಂತು. ನಾನು ಯಾವ ಕ್ಯಾರೆಕ್ಟರ್ ನಿನ್ಗೆ ಅಂತ ಸ್ಕ್ರಿಪ್ಟ್ ಪ್ರಿಂಟ್ ಔಟ್ ಕೊಡು ಅಂತ ಹೇಳ್ದ. ಅದೊಂದು ತಗೊಂಡ ಅಷ್ಟೇ. ನೀನ್ ಕ್ಯಾರೆಕ್ಟರ್ ಯಾವ್ದಂದ್ರೆ ಹೇಳ್ತಾನೆ ಇಲ್ಲ, ಬರೀ ಅದೊಂದೇ ಡೈಲಾಗ್ ಹೊಡಿತಾ ಇದ್ದೀನಿ. ಅಯ್ಯೋ ಆಮೇಲೆ ಪರವಾಗಿಲ್ಲ, ಈಗ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಬಟ್ ಏನಂದ್ರೆ ಒಂಥರ ಎಲ್ಲ ಪೇರೆಂಟ್ಸ್ ಹೇಳ್ದಂಗೆ ಇಲ್ಲಿ ಕಳಿಸಿದ ತಕ್ಷಣ ಒಂಥರ ಸೇಫ್ಟಿ ಆಗಿ ಮಕ್ಕಳನ್ನ ಎಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ನಾವು ಒಬ್ಬೊಬ್ರು ಮಕ್ಕಳನ್ನ ಮನೆಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಅಲ್ಲೊಟ್ಟೋದ ಇಲ್ಲೊಟ್ಟೋದ ಅದೇನ್ ಮಾಡ್ತಾನೋ ಅಂತ ಒಂಥರ ಭಯ ಆಗುತ್ತೆ ಆಕ್ಚುಲಿ ನಾವು. ಬಟ್ ಆದ್ರೂ ಅಷ್ಟು ಲಾಂಗ್ ಪೀರಿಯಡ್ ನೀವೆಲ್ಲಾನು ಅವ್ರನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. They were using to try. Nice. Shy. It'll complete open up. Nice. Thank you ma'am. Thank you. Nice. ನರ್ಸರಿಗೆ ಬೇಬಿ ಸಿಟ್ಟಿಂಗ್ ಇದ್ದ ಕೆಲಸ ಕಳಿಸಿದಾಗ ಅಲ್ಲಿ ಟೀಚರ್ ಹೇಳ್ತಾ ಇದ್ರು, ಕರೋನಾ ಬಂದಾಗ ಮಕ್ಕಳನ್ನ ಯಾವಾಗಲೂ ಎಂಗೇಜ್ ಆಗಿ ಇಡಿ, ಇಲ್ಲಾಂದರೆ ನಿಮಗೆ ತೊಂದರೆ ಅಂತ ಹೇಳೋರು. ಅದು ಹಾಗೇ ಪ್ರಾಕ್ಟೀಸ್ ಮಾಡಿ ಈಗ ಏನಾಯಿತು ಅಂದರೆ ರಜದಲ್ಲಿ ಅಮ್ಮ ನಾನು ಒಂದು ಡ್ರಾಯಿಂಗು ಪೇಂಟಿಂಗ್ ಎಲ್ಲ ಮಾಡಿಸಿದ್ರು. ಅಮ್ಮ ಅದು ಮಾಡಿಸು, ಆಟ ಆಡಿಸು ಅಂತೆಲ್ಲ ಕೇಳ್ತಾನೆ. ನಮಗೆ ಮನೆ ಕೆಲಸದಿಂದ ಮಾಡ್ಸೋಕೆ ಆಗ್ತಾಯಿಲ್ಲ. ಇದೊಂದು ಸಿಕ್ಕಿರೋದ್ರಿಂದ ಒಂದು ಚೆನ್ನಾಗಿ ಎಲ್ಲ ಥರದ್ದು ಕಲಿತಾ. ಆಮೇಲೆ ಇನ್ನೊಂದೇನಂದರೆ ನಾವು ಒಬ್ಬರೇ ಮನೇಲಿ ಇಬ್ಬರೇ ಮಕ್ಕಳಿಗೆ ಹೇಳ್ಕೊಡೋದ್ಕಿಂತ ಇಲ್ಲಿ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಎಲ್ಲ ಜೊತೆ ಮಿಂಗಲ್ ಆಗಿ ಎಲ್ಲ ಥರ ಬಿಹೇವಿಯರ್ ಎಲ್ಲ ಕಲಿಯೋದು, ಒಳ್ಳೆ ಗುಡ್ ಬಿಹೇವಿಯರ್ ಎಲ್ಲ ಕಲಿಯೋದು ಒಳ್ಳೆಯದಾಗುತ್ತೆ. ಜೊತೆಗೆ ಅವರಲ್ಲಿರೋಂಥ ಪ್ರತಿಭೆನೂ ಈಚೆಗೆ ಬರುತ್ತೆ. ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು,
ಡ್ರಾಯಿಂಗು, ಪೇಂಟಿಂಗು, ಬೇರೆ ಇದರಲ್ಲೂ ಈ ಥರ ಬಂದಾಗ ಏನಾಗುತ್ತೆ ಪೇರೆಂಟ್ಸ್ಗೆ ಆ ಮಕ್ಕಳಲ್ಲಿ ಏನು ಒಳ್ಳೆ ಒಂದು ಹ್ಯಾಬಿಟ್ ಇರ್ತಾರೆ, ಒಂದು ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ತೋರಿಸ್ತಾರೆ ಅನ್ನೋದಕ್ಕೆ ಪೇರೆಂಟ್ಸ್ಗೆ ಒಂದು ಸಿಕ್ಕಿದ್ರೆ ಅವರು ಒಂದು ಮಿಕ್ಕಿಗೊಂದು ಫೌಂಡೇಶನ್ ಮಾಡ್ಕೊಡ್ಬೋದು. ಬಟ್ ಈ ಸಮ್ಮರಲ್ಲಿ ಮಕ್ಕಳನ್ನ ಆಚೆ ಕಳ್ಸೋಕ್ಕೆ ಎಲ್ಲ ಒಂದಿರ್ಗೂ ತುಂಬ ಕಷ್ಟ. ಕರೆಕ್ಟ್. ಬಿಸಿಲು ಅಂತ ಹೌದು, ಈ ಒಂದು 10 ಗಂಟೆಯಿಂದ 2:30ವರೆಗೂ ಮಕ್ಕಳು ಮನೆ ಹಂಗೆ ಒಳಗಿದ್ದು ಸೇಫಾಗಿ ನೋಡ್ಕೊಂಡಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ತುಂಬ ಖುಷಿನೂ ಆಯ್ತು. ಆಮೇಲೆ ನಾವು ಹಾಡ್ತಾ ಇದ್ದಿದ್ದ ಆಟ ರಾಯನ ಮನೆ, ಆಮೇಲೆ ಟೋಪಿ ಬೇಕಾ ಟೋಪಿ ಇವೆಲ್ಲ ಹಾಡಿಸಿ ನನಗೂ ತುಂಬಾ ಖುಷಿ ಆಯ್ತು. ನಮಗೂ ಮೆಮೊರಿ ನೀವು ರೀಕಾಲ್ ಮಾಡ್ಕೊಂಡ್ರ? ಯಾಕೆಂದ್ರೆ ಈಗಿನ ಮಕ್ಕಳು ಎಲ್ಲ ಈ ತರ ಆಟ ಆಡಲ್ಲ, ಬೇರೆ ತರ ಆಟ ಆಡ್ತಾರೆ. ಮೊಬೈಲ್ ಇರ್ಬೋದು, ಟಿವಿ ಇವೆಲ್ಲ ನೋಡ್ತಾರೆ. ಅಂಥದ್ರಲ್ಲಿ ನಾವು ಹಾಡ್ತಾ ಇದ್ದಿದ್ದಂಥ ಆಟನ ಮತ್ತೆ ನೀವು ಮಕ್ಕಳಿಗೆ ರೀಕಾಲ್ ಮಾಡಿ ನಮಗೂ ರೀಕಾಲ್ ಮಾಡಿರೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು. See, Arjun started with a keyboard. Yes. So now ಹುಡುಕ್ತಾ ಇದ್ವಿ ಬಿಕಾಸ್ ದೂರ ಎಲ್ಲಾರು ಆದ್ರೆ ಎವ್ರಿಬಡಿ ನೋ ವರ್ಕಿಂಗ್ ಪೇರೆಂಟ್ಸ್ಗೆ ಆಗೋದಿಲ್ಲ ಬರೋದು. ಇಟ್ಸ್ ಅ ಹೆಕ್ಟಿಕ್. ಸೊ ಇಲ್ಲಿ ನಾನು ಸೇರಿಸಿದೆ, ಓಕೆ ಸ್ಟಾರ್ಟಿಂಗ್ ಬೇಸಿಕ್ಸ್ ಸ್ಟಾರ್ಟ್ ಮಾಡಲಿ ಆ್ಯಂಡ್ ನೋಡೋಣ ಅಂತ. ಆ್ಯಂಡ್ ಹೇಗೆ ಅಂದರೆ ಅವನೊಂಥರ ಎಕ್ಸ್ಪರ್ಟ್ ಥರ ಬಾರಿಸ್ತಾನೆ ಇವಾಗ. ಬಿಲೀವರ್ ಸಾಂಗ್. ಹೌದು, ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ಮೋರೋವರ್ ಅವನು ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡ್ತಾನೆ. ಸರ್ ನನಗೆ ಈ ಸಾಂಗ್ ಬೇಕು, ಆ ಸಾಂಗ್ ಬೇಕು ಅಂತ ಕೇಳಿ ಪ್ರಾಕ್ಟೀಸ್ ಮಾಡ್ತಾನೆ. ನಾವು ಹೆಂಗೂ ಲೈಕ್ ಬೆಳಗ್ಗೆದ ಸಾಯಂಕಾಲ ಮೊಬೈಲು, ಟಿವಿ, ಇಲ್ಲ ಅಜ್ಜಿ ತಾತಂಗೆ ಹಿಂಸೆ, ಇದೆಲ್ಲದಕ್ಕಿಂತ ಏನಾದ್ರೂ ಕಲೀಲಿ ಅಂದ್ಬಿಟ್ಟು ನಾವೆಲ್ಲ ಹಾಕಿದ್ವಿ. ಸೊ ಬಿಕಾಸ್ ಆಸ್ ಎವ್ರಿ ಮದರ್ ಇಸ್ ಟೆಲಿಂಗ್, ಸ್ವಲ್ಪ ಶೈ ಇದ್ರು, ಸ್ಟೇಜ್ ಫಿಯರ್ ಇತ್ತು. ಈಗಿಲ್ಲ, ಮನೇಲೂ ಡ್ಯಾನ್ಸ್ ಮಾಡ್ತಾನೆ, ನಮಗೂ ಡ್ಯಾನ್ಸ್ ಮಾಡಿಸ್ತಾನೆ. ಸೊ ಹಾಗಾಗಿ ಅವನು ಯಾವ್ದ್ರಲ್ಲಿ ಎಕ್ಸ್ಪೋಜರ್ ತಗೊಳ್ತಾನೆ ಅನ್ನೋದು ನೋಡ್ಬೇಕು. ಸೊ ಹಾಗಾಗಿ ಇಲ್ಲಿ ಎಲ್ಲ ಆಕ್ಟಿವಿಟಿ ಇನ್ಕ್ಲೂಡೆಡ್ ಆಗಿರೋದ್ರಿಂದ ಸೊ ವಿ ವರ್ ವೆರಿ 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 ಹ್ಯಾಪಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್, ಯಾವಾಗಲೂ ಲಾವಣ್ಯ ಅವ್ರು ನಗ್ನಗ್ತಾ ವೆಲ್ಕಮ್ ಮಾಡ್ತಾರೆ, ನಗ್ನಗ್ತಾ ಕಳ್ಸ್ಕೊಡ್ತಾರೆ ಮಕ್ಕಳನ್ನ. ವೆರಿ 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 ಹ್ಯಾಪಿ. And I would like to thank Naveen sir, Vijayalakshmi ma'am, Sam sir, and drama is what I always wanted Arjun to involve because ಮಾತಾಡ್ದಷ್ಟು speech fear ಹೋಗುತ್ತೆ, dialogue expression ಇದ್ರೆ. So very very nice. Sir ಏನಾದರೂ ಈ ಕ್ಲಾಸ್ ತಗೋತಾರೆ ಅಂದ್ರೆ we would like to. So all the very best to AJ School of Dance and Arts. So we will continue here. ಇದೊಂಥರ ಅವ್ರಿಗೆ first school for the music. Yes, yes. So, very very happy. We will continue here. We are the part of this family. Yes ma'am. Thank you so much. Thank you. Actually, ಆಗುತ್ತಿದ್ದು Correct. Actually, ನಮಗೆ ತುಂಬ ಖುಷಿ ಇದೆ. Especially the drama. ತುಂಬ ಇಷ್ಟ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ. And also dance, ಗಿಟಾರಂತೂ ತಪ್ಪಲ್ಲಿ ತಪ್ಪಾಗ. So I'm so happy. Thank you ma'am. Happy to. Yes ma'am. ಫಸ್ಟ್ ಇಯರ್ ಸಮ್ಮರ್ ಕ್ಯಾಂಪ್. Correct. ಆಗಿಲ್ಲ ಅಂತ ಸಿಸ್ಟರ್ ಮಕ್ಕಳ ಜೊತೆ ಮಾಡ್ತಿದ್ದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಕೀಬೋರ್ಡ್. ಸೊ ಮ್ಯೂಸಿಕ್ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಇದು ಸ್ಟಾರ್ಟ್ ಮಾಡೋದು ಸಿಕ್ಕಿರಲಿಲ್ಲ. ಸೊ ಈ ಸಮ್ಮರ್ ಕ್ಯಾಂಪ್ ಅವಳಿಗೆ ಇಷ್ಟ ಆಯಿತು. ಒಂದು 2 ದಿನ ಅವಳು ಕೀಬೋರ್ಡ್ ಕಲ್ತ್ಬಿಟ್ಟು ನಮ್ಮ ಮೊಬೈಲು ತಂದ್ಬೇಡ ಅಂತ ಹೇಳ್ಬಿಟ್ಟು. ಸೊ ಆಗ ಸ್ವಲ್ಪ ಕಲ್ತು ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೋಜರ್. ಪ್ಲಸ್ ಡ್ಯಾನ್ಸ್ ಅವಳಿಗೆ ತುಂಬ ಇಷ್ಟ. ಸೊ ಅಲ್ಲಿ ಇಲ್ಲಿ ಆಕ್ಯುಪೈ ಆಗಿಬಿಟ್ಟು ಮನೆಗೆ ಬಂದು ಡ್ಯಾನ್ಸ್ ಸೌಂಡ್ ಹಾಕು ಅಂತ ಎಕ್ಸ್ಪೋಜರ್. ನಮಗೂ ಸ್ವಲ್ಪ ಆಫೀಸ್ ಕೆಲಸದಿಂದ ಬಿಡುವು ಸಿಗುತ್ತಲ್ವ, ಸೊ ಇಮಿಡಿಯೇಟ್ಲಿ Thank you ma'am. Thank you. ಮೊದಲು ಬಂದಿದ್ದು ಅದೇ 4 years ಆಗಲಿ ಅಂತ ಸ್ಯಾಮ್ನಾಗ ಹೇಳಿದ್ದು ನಾನು 4 yearsನ ತಗೊಂಡ್ರೆ. ಆಮೇಲೆ ಅದೇ ಅವ್ನು ತುಂಬ ನಾಟಿ ಇದ್ದಾನೆ, ಆದ್ರೂ ಅವನ್ನ ಎಂಗೇಜ್ ಮಾಡಿಟ್ಕೊಂಡು ಫುಲ್ ಡೇ ಆಟ ಆಡಿಸಿ ಖುಷಿಯಾಗಿ ಬರೋರು ಖುಷಿಯಾಗಿ ಹೋಗೋರು. ನಾನು ಹೋಗಲ್ಲ ಇವತ್ತು ಅನ್ನೋ ಮಾತ್ರ ಇಲ್ಲ. ಇವತ್ತು ಹೋಗಲ್ಲ ಸಮ್ಮರ್ ಕ್ಯಾಂಪಿಗೆ ರೆಡಿ ಆಗಲ್ಲ, ಆಯ್ತು ರೆಡಿ ಖುಷಿಯಾಗಿ ಹೋಗ್ತಾರೆ ಬರ್ತಾರೆ. ಒಂದು ಇನ್ನೊಂದು ಅವನು ಕೀಬೋರ್ಡ್ ತುಂಬ ಇಷ್ಟ ಆಗಿದೆ. ಇವಾಗ ಹೇಳ್ತೀನಿ ಅವನು ಕೀಬೋರ್ಡ್ ತೊಗೊಂಡು ಹೋಗೋಣ ಮನೆಗೆ. ಮತ್ತೆ ಅದೇ ಡಾನ್ಸ್ ಎಂಗೇಜ್ ಆಗಿರ್ತಾರೆ, ಆಟ ಆಡ್ಕೊಂಡಿರ್ತಾರೆ, ಖುಷಿಯಾಗಿರ್ತಾರೆ. ನಾವೇನ ಮ್ಯಾಮ್ ತುಂಬ ಒಂದು ವೀಡಿಯೋ ಇದೆ ಕಳಿಸ್ತೀನಿ. ಹೋಗುತ್ತೆ ಇಲ್ಲ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಸ್ಯಾಮ್ಸಂಗ್ ಇಷ್ಟ, ನವೀನ್ ಸರ್ ಬರ್ತಾರೆ.
ಯೋಚನೆ ಇರಲಿಲ್ಲ. ಸಮ್ಮರ್ ಕ್ಯಾಂಪ್ ಹೋಗಿದ್ದಾರೆ ಅಂದ್ರೆ ನಮ್ಗೆ ಏನು ಯೋಚನೆ ಇಲ್ಲ, ಎಲ್ಲಿದ್ದಾರೋ ಮಕ್ಕಳು, ಏನ್ ಮಾಡ್ತಿದಾರೋ, ತಿಂಗಳು ಏನು ಯೋಚನೆ ಇಲ್ಲ. ನಾವು ಫ್ರೀ ಮೈಂಡ್ ಅಲ್ಲಿ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಈ ಸಮ್ಮರ್ ಕ್ಯಾಂಪ್ ನನಗೆ ಸೆಕೆಂಡ್ ಇಯರ್ ಎಲ್ಲ ಆಕ್ಟಿವಿಟೀಸ್ ನನಗೆ ಇಷ್ಟ ಆಯಿತು. ಎಸ್ಪೆಷಲಿ ವಿಜಯಲಕ್ಷ್ಮಿ ನನ್ನ ಮಗಳು ಇಟ್ಕೊಂಡು ಮೇಂಟೈನ್ ಮಾಡ್ತಾ ವೆರಿ ಪ್ರೌಡ್ ಆಫ್ ಚಿಕ್ಕ ಪಾಪನ ಇಟ್ಕೊಂಡು ಮಾಡೋದು. ಈಗ ನಾನು ಆ್ಯಸ್ ಎ ವರ್ಕಿಂಗ್ ಮದರ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನನಗೂ ಗೊತ್ತು. ಕರೆಕ್ಟ್. ಅದು ತುಂಬ ನನಗೆ ಇಷ್ಟ ಆಯಿತು. ಆ್ಯಂಡ್ ಈವನ್ ಲೈಕ್ ಗೋಲ್ಡ್ ಹಳೆ ಆಟಗಳೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಿರ್ತೀರಲ್ಲ, ಅದು ಚೆನ್ನಾಗಿತ್ತು. ನಾನು ಬರೀ ಲ್ಯಾಪ್ಟಾಪ್ ಮುಂದೆ ಕೂತ್ಕೋತೀನಿ, ನನ್ನ ಮಗು ಅದು ಆಡೋದೇ ಇಲ್ಲ. ಸೊ ಒಂದು ಸ್ಟಾರ್ಟ್ ತಾನೆ ತುಂಬ ಆ್ಯಂಡ್ ಡೈಲಾಗ್ ಡೆಲಿವರಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಸೊ ನೋಡಿ ನನಗೇನೋ ಐಡಿಯಾಸ್ ಬಂತು, ಟಾಸ್ಕಸ್ ಆಗ್ಬೋದು. ಆ್ಯಂಡ್ ಅವ್ನು ಸ್ಕೂಲಲ್ಲಿ ಕೀಬೋರ್ಡ್ ಹೋಗ್ತಾನೆ. ಐ ಥಾಟ್ ಐ ಕಂಟಿನ್ಯೂ ಹಿಯರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೇಡಮ್ ಹೇಳಿದಂಗೆ ನಾವು ಡ್ಯಾನ್ಸು ಮತ್ತು ಮ್ಯೂಸಿಕ್ ಎಕ್ಸ್ಪೋಜರ್ಗೋಸ್ಕರ ಮಕ್ಕಳನ್ನ ಸೇರಿಸಿದ್ವಿ. ಇಟ್ ಈಸ್ ಸೋ ಮೀನಿಂಗ್ಫುಲ್. ನನಗೆ ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ಡ್ಯಾನ್ಸು, ಕೀಬೋರ್ಡು, ಗಿಟಾರ್ ಎಲ್ಲ ಚೆನ್ನಾಗಿತ್ತು. ಸ್ಪೆಷಲಿ ಡ್ರಾಮಾ ಮಾತ್ರ ತುಂಬಾ ಸೂಪರ್. ಈಗಿನ ಸಿಚುವೇಶನ್ ಅವರು ಮಕ್ಕಳಿದ್ದಾರೆ. ಸ್ಪೆಷಲಿ ದಟ್ ಲಾಸ್ಟ್ ಇನ್ ಉಳುವ ಯೋಗಿ, ವೆರಿ 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 ಸೂಪರ್. ಸೊ ಮೀನಿಂಗ್ಫುಲ್ ಸಮ್ಮರ್ ಕ್ಯಾಂಪ್ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಹಾಂ ಸರ್. ನಾವು ಆ್ಯಕ್ಚುಲಿ ಸ್ಕೂಲ್ ಹಾಲಿಡೇ ಆದ ತಕ್ಷಣವೇ ಇಲ್ಲಿ ಸಮ್ಮರ್ ಕ್ಯಾಂಪ್ ಮಾಡೋದಕ್ಕೋಸ್ಕರ ನಾವು ಒಂದು 5-6 ಗ್ರೇಡ್ ಹೋಗ್ತಿದ್ವಿ. ಎಲ್ಲೋದ್ರು ಕೂಡ ಅದರ ಸೇಮ್ ಟೈಪ್ ಗೇಮ್ಸ್ ಇಲ್ಲೇ ಸ್ಕೂಲ್ ಹೇಗಿದ್ದಾಗ ಅದೇ ಟೈಪ್ ನೋಡ್ಬಿಟ್ಟು ನಾನು ಲಾಸ್ಟಿಗೆ ಕಬಡ್ಡಿ ಡಿಫ್ರೆಂಟ್ ಸ್ಕೂಲ್ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿ ನಾವು ಕೊಡ್ಬೋದು. ಹುಡುಗರಿಗೆ ಬೇಸಿಕ್ಸ್ ಕೊಡ್ಬೋದು, ಆರ್ಟು, ಮ್ಯೂಸಿಕ್ಕು, ಡಾನ್ಸು. ಸ್ವಲ್ಪ ನಮಗೆ ಮ್ಯೂಸಿಕ್ ಡಾನ್ಸ್ ಅದು ಇಷ್ಟ ಕೂಡ. ಸೊ ನಮ್ಮ ಮಕ್ಕಳಿಗೆ ಸ್ಕೂಲ್ ಹೋದ ತಕ್ಷಣ ಅದೇ ಜಂಪಿಂಗು, ಅದೇ ಸ್ಲೈಡಿಂಗು, ಸೊ ಇದು ಮ್ಯೂಸಿಕ್ ಮತ್ತು ಡಾನ್ಸ್ ಸ್ವಲ್ಪ ಇಂಟ್ರೆಸ್ಟ್ ಹುಡುಗರಿಗೆ ಅಂದರೆ ಫ್ಯೂಚರ್ ಹೆಲ್ಪ್ ಆಗ್ಬೋದು. ಎಸ್ಪೆಷಲಿ ಮೇಡಮ್ ನಾನು ತುಂಬ ಕ್ವಶನ್ಸ್ ಕೇಳಿದ್ರು. ಹೇಳಿದರೆ ಎಷ್ಟಾದ್ರು ಒಂದಾದ್ರೂ ಡೈಲಾಗ್ ಕೊಡಲೇಬೇಕು ಹುಡುಗರಿಗೆ. ಬಟ್ ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ and they have done very good, fantastic. Yes. So respected. ಫ್ಯೂಚರ್ಗೆ ಏನಾದರೂ ತಗೋಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಬ್ಬರು ಮಕ್ಕಳು ಬರ್ತಾರೆ ಇಲ್ಲಿ, ನಿತ್ಯೂಷ ಆ್ಯಂಡ್ ಶರ್ಮಾ. ಐ ಥಿಂಕ್ 2 years ಬ್ಯಾಕ್ ಒಂದು ಮಾತು ಹೇಳಿದ್ದೆ ನಾನು, ನೆನಪಿಲ್ಲ ಎಲ್ಲ ಗೊತ್ತಿಲ್ಲ. ಐ ಸ್ಟಿಕ್ ಟು ದ ಸೇಮ್. ನಾನು ಆ್ಯಕ್ಚುಲಿ ಹೇಳಿದ್ದೆ ನನ್ನ ಇನ್ಲಾಸ್ ಮತ್ತು ನನ್ನ ಪೇರೆಂಟ್ಸ್ ಇಬ್ಬರು ಬೇರೆ ಊರಲ್ಲಿರೋದ್ರಿಂದ ಐ ಕ್ಯಾನ್ ಕಾಲ್ AJ ಸ್ಕೂಲ್ ಆಫ್ ಡ್ಯಾನ್ಸ್ as a second home to my kids. ಯಾಕಂದರೆ 10 ಗಂಟೆಯಿಂದ 2:30 ಬಿಡುವಿಲ್ಲದೆ ಎಂಗೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಸ್ ಅ ಪೇರೆಂಟ್. ಬಟ್ ಇಲ್ಲಿ ದೇ ಆರ್ ಸೋ ಎಂಗೇಜ್ ಆ್ಯಂಡ್ ದೇ ಎಂಜಾಯ್ ದಟ್. ಸುಸ್ತನ್ನದೇ ಇಲ್ಲ. ಮನೆಗೆ ಬಂದಮೇಲೆ ನಾನು ಫಸ್ಟ್ ಕಳಿಸ್ಬೇಕು. ಕರೆಕ್ಟ್. ಫೋಟೋ ಕಳಿಸ್ಬೇಕು. ಸರ್ ಹೇಳಿದ್ದಾರೆ ನಾನು ಫಸ್ಟ್ ಕಳಿಸ್ಬೇಕು. ಯಾರಾದರೂ ಕಳಿಸಿದ್ರೆ ನೋಡಮ್ಮ, ಕಾಲೇಜಲ್ಲಿ ಇರ್ತೀನಿ, ನಾನು ವರ್ಕಿಂಗ್, ಫೋನ್ ಮಾಡ್ತಾರೆ, ಅಮ್ಮ ನಾನು ಫೋಟೋ ಕಳಿಸ್ಬೇಕು, ಬೇಗ ಬನ್ನಿ ಮಾಡಿ. That means they are so encouraged here and should thank each and everybody. Thank you so much. ಆ ಪೇಷನ್ಸ್ ಇರೋದು ನಿಮ್ಗಷ್ಟೇ. ಆಮೇಲೆ ನನ್ನ ಮಗಳ ಬಗ್ಗೆ ಹೇಳಬೇಕು. ಅವಳು ಜಸ್ಟ್ 4 years ಇದ್ಲು. ಐ ವಾಂಟೆಡ್ ಟು ಜಾಯ್ನ್ ಹರ್ ಟು ದ ಡ್ಯಾನ್ಸ್. ನಿಜ ಹೇಳ್ತಿದ್ದೀನಿ, ಗೂಗಲ್ ರಿವ್ಯೂ ನೋಡಿದೆ. ದಿಸ್ ಇಸ್ ದ ಫಸ್ಟ್ ಡ್ಯಾನ್ಸ್ class I came. I did not explore anywhere. I got that positive vibe. ಅದು ಎಲ್ಲ ಕಡೆ ಸಿಗಲ್ಲ. And she is still continuing. She is 9-year-old, 9+ in fact. ಅವಳು ಡ್ಯಾನ್ಸ್ ಜೊತೆ she has grown as a kid. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸರ್ಗೆ ಮತ್ತು ಲಾವಣ್ಯ ಮ್ಯಾಮ್ಗೆ ಅವಳಿಗೆ ಮಾಡಿ ಕಳಿಸಿ ಅಂತ. ಇವಾಗ ನನ್ಗಿಂತ ಜಾಸ್ತಿ ಮಾತಾಡ ಅವ್ರಿಗೂ ಮಾಡ್ತಾರೆ, ಕೋಪ ಬರಲ್ಲ. ಇನ್ಫ್ಯಾಕ್ಟ್ ಖುಷಿ ಆಗುತ್ತೆ. ಅವ್ರಿಗೂ she justifies what she is doing. I am so happy she has grown as a child. Sharan ಬಗ್ಗೆ ಏನು ಹೇಳೋಕೆ ಇಲ್ಲ. Well known to everyone. This is in Kazoo, I think India ಅವನು ಸುಮ್ಮನೆ ಕೂಸೋದು ದೊಡ್ಡ ಡ್ಯಾನ್ಸ್ ಚೆನ್ನಾಗುತ್ತೆ. I think I don't know ಡ್ಯಾನ್ಸ್ ಅಲ್ಲಿ ಎಷ್ಟು ಸಾಕ್ಸ್ ಮನೇಲೂ ಮಲ್ಕೋಬೇಕಾದ್ರೂ ಕೇಳೋಕೆ ಮಲ್ಕೋತೀನಿ ಅಂತ ಅವನಿಗೆ ಮಲ್ಕೊಂಡು ದೊಡ್ಡ
I should thank once again Amma ಆಯ್ತು, ಆಂಟಿ ಆಯ್ತು, ವಿಜಯಲಕ್ಷ್ಮಿ. ಆಮೇಲೆ ಐ ಆಮ್ ವೆರಿ ಫಾಂಡ್ ಆಫ್ ದೈವಿಕ್ ಅಂಡ್ ದೀಪ್ತಿ ಅಂತ ಇವತ್ತೇ ಫಸ್ಟ್ ನಾನು ಕರೆದಿದ್ದು. ಟಿಂಪು. I think for me also it is like a home only. Thank you so much. I'll keep continuing. Yes, ma'am. And I wish all the very best for your upcoming summer camp and any programs you guys conduct. Thank you, ma'am. Thank you so much. Thank you. ಸೊ ನಮ್ಮ ಫಸ್ಟ್ ಬ್ಯಾಚ್ ಹೀಗೆ ಎಂಡ್ ಆಯಿತು. ನಮ್ಮ ಸೆಕೆಂಡ್ ಬ್ಯಾಚ್ May 4th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಕಾಂಟ್ಯಾಕ್ಟ್ ಅಸ್ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಸಿಗೋಣ. ಸೈನಿಂಗ್ ಆಫ್ ನವೀನ್ ಜಾಕ್ ಫ್ರಮ್ AJD ಸ್ಕೂಲ್ ಆಫ್ ಡ್ಯಾನ್ಸ್ ಮ್ಯೂಸಿಕ್ ಅಂಡ್ ಆರ್ಟ್.